ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ನಾನು ಶಿವಕುಮಾರ್ ನಿಮ್ಮನ್ನು ಕೇಳ್ತೀನಿ. ಶಿವಕುಮಾರ್ ಅವರೇ, ಇವತ್ತು ಶಿವಕುಮಾರ್ ಒಂದು ಪ್ರಶ್ನೆ ಶಿವಕುಮಾರ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ಇದನ್ನ ತಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕಂತಂದ್ರೆ ಇದು ಸರ್ಕಾರ ಬಂದು 13 ದಿವಸ ಆಗಿದೆ. ಇಲ್ಲಿ ಕೆಲವು ಪ್ರಶ್ನೆಗಳು ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತದ್ದೇ. ಒಂದು ವೇಳೆ ಡಿ ಕೆ ಶಿವಕುಮಾರ್ ನಾಯಕತ್ವ ಜನ ಒಪ್ಪೋದಿಲ್ಲ ಎಂಬ ಸಂದೇಶ ರವಾನೆ ಆಗುತ್ತೆ. ಒಂದು, ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಪ್ರಶ್ನೆ ಕೂಡ ಎದುರಾಗುತ್ತೆ. ಸಿದ್ದರಾಮಯ್ಯ ನಾಯಕತ್ವ ಕೂಡ ಮೊದಲಿನ ಸೋಲಾಗುತ್ತೆ, ಅದೊಂದು ರೀತಿ ಮೆಸೇಜ್ ಹೋಗುತ್ತೆ. ಸಿದ್ದರಾಮಯ್ಯ ವಿರೋಧಿ ಬಣ ಏನಿದೆ ನಿಮ್ಮ ಪಕ್ಷದಲ್ಲಿ, ನಮಗೆ ಮಂತ್ರಿ ಸಿಕ್ಕಿಲ್ಲ, ಇಲ್ಲಿ ಎಲ್ಲ ಒಂದು ಕಡೆ ಒನ್ ಮ್ಯಾನ್ಶಿಪ್ ನಡೀತಾ ಇದೆ, ಈ ಎಲ್ಲ ಪಾಯಿಂಟ್ಗಳು ಕೂಡ ಮುಂದೆ ರೇಜ್ ಆಗಬಹುದು. ನೋಡಿ, ನೀವೆಲ್ಲ ಏನೇನು ಕಲ್ಪನೆ ಮಾಡ್ಕೊಂಡಿದ್ದೀರಲ್ಲ, ಆ ಕಲ್ಪನೆ ಎಲ್ಲ ಏನಾಗ್ಲಿಕ್ಕೆ ಸಾಧ್ಯ ಏನಾಗಲ್ಲ. ಸಿ 100% ಯು ಟೇಕ್ ಇಟ್ ಫ್ರಮ್ ಮೀ, ವಿ ವಿಲ್ ವಿನ್ ದಿಸ್ ಎಲೆಕ್ಷನ್ಸ್. ಈ ಚುನಾವಣೆಯಲ್ಲಿ ನಾವು ಇಬ್ಬರ ಒಗ್ಗಟ್ಟು ಪ್ರದರ್ಶನ ಏನು, ಈ ಇವರಿಬ್ಬರು ಸೇರಿ ಒಗ್ಗಟ್ಟಿದಾರಲ್ಲ, ರಾಜ್ಯಕ್ಕೆ ನೀವು ಇವರಿಬ್ಬರು ಸೇರಿದ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈ ಚುನಾವಣೆಯ 2 ಕ್ಷೇತ್ರದ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ. ನಂಬರ್ 1. ನಂಬರ್ 2, ಯಾವುದು ಹೇಳ್ತೀನಿ ಕೇಳ್ರಿ, ಸೋಲುದಿಲ್ವಲ್ಲ. ಅಲ್ಲ, ಅವರು ಅದನ್ನೇ ಹೇಳ್ತದಲ್ಲ, ನಮ್ ಕ್ಷೇತ್ರ ಉಳಿಸ್ಕೊಂತೀವಿ. ಅಬ್ದುಲ್ ಅಜೀಮ್ ಅದೇ ಕಾನ್ಫಿಡೆನ್ಸ್ ಇದೆ. ಬಿಜೆಪಿ ವೋಟ್ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಸ್ವಾಮಿ, ಅವ್ರ ಕ್ಷೇತ್ರ ಉಳಿಸ್ಕೋತೀವಿ ಅಂತ ಅಂದಿದ್ರೆ, ಅವ್ರು ಗೆಲ್ತೀವಿ ಅನ್ನೋದಿದ್ರೆ, ಯಾರು ಇವತ್ತೇನು ಅವರು ಒಂದು ಸೆಕ್ಯುಲರ್ ಫ್ಯಾಬ್ರಿಕ್ ಇಟ್ಕೊಂಡು ಚರ್ಚೆ ಮಾಡ್ತಾರೆ, ಇಲ್ಲೇನು ಹೇಳ್ತಾ ಇದಾರೆ, ನಾವು ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಬ್ದುಲ್ ಅಜೀಮ್ ನಾವು ಗೆಲ್ತೀವಿ ಅಂತ ಹೇಳಿ ನಿಮ್ಮ ಪಕ್ಷದ ಅಭ್ಯರ್ಥಿ ನೋಡಿ ಸರ್, ನಾವು 100% ಗೆಲ್ತೀವಿ. ಏನ್ ಹೇಳಿದ್ರು ಏನಂತ ಹೇಳಿದ್ರೆ, ನಾವು ಅಚೀವ್ಮೆಂಟ್ ಆಧಾರದ ಮೇಲೆ ಏನು ರಾಮನಗರ ಜಿಲ್ಲೆಗೆ ಅಥವಾ ಬೆಂಗಳೂರು ರೂರಲ್ಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ, ಮಂಡ್ಯಕ್ಕೆ ಏನ್ ಮಾಡಿದೀವಿ, ನಮ್ಮ ಅಚೀವ್ಮೆಂಟ್ ಆಧಾರದ ಮೇಲೆ ನಾವು ಖಂಡಿತ ಗೆಲ್ತೀವಿ. ಒಂದ್ ಪಕ್ಷ ಹೇಳ್ಬಿಡ್ತೀನಿ. ಒಂದ್ ನಿಮಿಷ ಟೈಮ್ ಆಗ್ತಾ ಇದೆ ನೋಡಿ. ಇನ್ನೊಂದು ಪಾಪ ಅವ್ರಿಗೆ ಗೊತ್ತಿಲ್ಲ, ಯಾವ ಲೋಕಸಭಾ ಸದಸ್ಯರು ಕೂಡ, ದಿಸ್ ಇಸ್ ಆನ್ ರೆಕಾರ್ಡ್, ಐ ಆಮ್ ಟೆಲಿಂಗ್ ಯು, ಜಾತ್ಯತೀತ ಜನತಾ ದಳದಲ್ಲಿ ಯುನೈಟೆಡ್ ಜನತಾ ದಳದಿಂದ ಯಾರು ಗೆದ್ದೋರು ಇವತ್ತವರೆಗೂ ಜನತಾ ದಳದಲ್ಲಿ ಉಳ್ಕೊಳಕ್ ಅವ್ರು ಆಗ್ತಾ ಇಲ್ಲ. ಯಾರು ನ್ಯಾಷನಲ್ ಪಾಲಿಟಿಕ್ಸ್ ನೋಡಿರ್ತಾರೆ, ಡೆಲ್ಲಿ ನೋಡಿರ್ತಾರೆ, ಒಬ್ರು 17 ಜನ ನೀವು ಗೆದ್ರು ಅಂತ ಹೇಳಿದ್ರಲ್ಲ ಹಿಂದೆ, 16 ಜನದಲ್ಲಿ ಒಬ್ಬ ಕೂಡ, ಕೊನೆಗೆ ನಾರಾಯಣಸ್ವಾಮಿ ಒಬ್ರು ಉಳ್ಕೊಂಡಿದ್ರು. BL ಶಂಕರ್ ತೆಗೆದುಕೊಳ್ಳಿ, ಕೌಜಲ್ಗಿ ತೆಗೆದುಕೊಳ್ಳಿ, ರಾಯರೆಡ್ಡಿ ತೆಗೆದುಕೊಳ್ಳಿ, ಕೋದಂಡರಾಮ ತೆಗೆದುಕೊಳ್ಳಿ. ಆಪರೇಷನ್ ಹಸ್ತ ಮಾಡ್ತಾ ಇದ್ರ, ಆಪರೇಷನ್ ಮಾಡ್ತಾ ಇಲ್ಲ, ಅವ್ರ ಸಂಪರ್ಕದಲ್ಲಿ ಕೃಷ್ಣ ತೆಗೆದುಕೊಳ್ಳಿ. ಯಾರು ದಳದಲ್ಲಿ MP ಆಗಿ ಹೋದ್ರು ಅವ್ರು ಯಾರು ಅಲ್ಲಿ ಇರಕ್ ಸಾಧ್ಯ ಇಲ್ಲ. ಆಪರೇಷನ್ ಹಸ್ತ ಶುರು ಮಾಡ್ತಾ ಇದ್ರ ಅವ್ರು ಇರಕ್ ಸಾಧ್ಯ ಇಲ್ಲ. ಒಂದ್ ನಿಮಿಷ, ನಾನು ಅವನಿಂದ ಮಾತಾಡಬಾರ್ದು ಕೂಡ. ಈಗ ಕೆಲವೊಂದು ಅನಿವಾರ್ಯತೆ ಪರಿಸ್ಥಿತಿ ಬಂದಾಗ ಇದೇ ಡಿ ಕೆ ಶಿವಕುಮಾರ್ ಅವರು ಯೋಗೇಶ್ವರ್ ಹತ್ರ ಹೋಗ್ಲಿಲ್ವಾ? ಗೆಲಿಬೇಕು ಅಂತ, ಗೆಲಿಬೇಕು. ಅದೇ ರೀತಿ ನಾವು ಕಾಂಗ್ರೆಸ್ ಸೋಲ್ಸ್ಬೇಕು ಅಂತ. ಪ್ರಿನ್ಸಿಪಲ್ ಮತ್ತೊಂದು ಬೇರೆ ಸರ್. ಇವರು ಯೋಗೇಶ್ವರ್ ಜೊತೆ ಹೋಗ್ಬೋದು, ಇವರು ಯೋಗೇಶ್ವರ್ ಜೊತೆ ಹೋಗ್ಬೋದು. ಚರ್ಚೆ ಮಾಡ್ತೇನೆ.